ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾವಿವತ್ತು ನಿಮ್ಮ ಒಂದು ಪ್ರಾಪರ್ಟಿನ ಯಾವ ರೀತಿ ಆನ್ಲೈನಲ್ಲಿ ಅಂದರೆ ನೋ ಬ್ರೋಕರ್ ವೆಬ್ಸೈಟಲ್ಲಿ ಅಥವಾ ಮೊಬೈಲ್ ಅಪ್ಲಿಕೇಶನಲ್ಲಿ ಅಪ್ಡೇಟ್ ಮಾಡ್ಬೋದು, ಅದರಿಂದ ಯಾವ ರೀತಿ ಕಸ್ಟಮರ್ನ ನಮ್ಮ ಒಂದು ಬಾಡಿಗೆ ಅಂದರೆ ನಮ್ಮ ಒಂದು ಪ್ರಾಪರ್ಟಿನ ರೆಂಟಿಗೆ ಅಥವಾ ಸೇಲ್ ಮಾಡೋದಾಗಿರಲಿ ಅಥವಾ ಲೀಸ್ಗೆ ಯಾವ ರೀತಿ ಕೊಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ನಿಮ್ದು ಯಾವುದೇ ಪ್ರಾಪರ್ಟಿ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಆಗಿರ್ಬೋದು, ಅಥವಾ ಯಾವುದೇ ಲ್ಯಾಂಡ್ ಪ್ರಾಪರ್ಟಿ ಅಂದರೆ ಸೈಟ್ ಪ್ರಾಪರ್ಟಿ ಆಗಿರ್ಬೋದು, ಅದನ್ನ ಸೇಲ್ ಆದರೂ ಮಾಡ್ಕೋಬೋದು. ಆನ್ಲೈನಲ್ಲಿ ಅಂದರೆ ನಾವು ವೆಬ್ಸೈಟಲ್ಲೇ ನಾವು ಒಂದು nobroker.com ಅಲ್ಲಿ ನಾವು ಸೇಲ್ ಮಾಡ್ಬೋದು, ಅಥವಾ ನಮ್ಮ ಒಂದು ಮನೆ ಬಾಡಿಗೆನ ರೆಂಟಿಗೆ ಬಿಡ್ಬೋದು, ಅಥವಾ ನಮ್ಮ ಒಂದು ಪ್ರಾಪರ್ಟಿ ಕಮರ್ಷಿಯಲ್ ಬಿಲ್ಡಿಂಗ್ನ ಒಂದು ಶಾಪ್ನ ರೆಂಟಿಗೆ ಬಿಡ್ಬೋದು ಅಥವಾ ಲೀಸಿಗೆ ಕೊಡ್ಬೋದು. ತುಂಬ ಸುಲಭ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ. ಅದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಆ ಒಂದು ಅಪ್ಲಿಕೇಶನ್ನ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನೀವು ಗೂಗಲ್ ಕ್ರೋಮಲ್ಲಾದರೂ ಹೋಗ್ಬಿಟ್ಟು ವೆಬ್ಸೈಟ್ ಮುಖಾಂತರ ಆದರೂ ಅಪ್ಡೇಟ್ ಮಾಡ್ಕೋಬೋದು. ಇಲ್ಲ ಅಪ್ಲಿಕೇಶನ್ ಇರುತ್ತೆ, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಂಡು ಯಾವ ರೀತಿ ಫೋಟೋಸ್ ಅಪ್ಲೋಡ್ ಮಾಡ್ಕೊಂಡು ನಮ್ಮದು ಪ್ರಾಪರ್ಟಿ ಡೀಟೇಲ್ಸ್ನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತಿಳ್ಕೊಂಡು ಹೋಗಿ. ಓಕೆ, ಅದಕ್ಕೂ ಮುಂಚೆ ನೀವು ಬೇಸಿಕ್ಕಿಂದ ತಿಳಿಸ್ಕೊಡ್ತೀನಿ. ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಎಂಡ್ ಅಂದರೆ ಕಂಗ್ರ್ಯಾಚುಲೇಷನ್ ಅನ್ನೋ ಬರೋವರೆಗೂ ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಓಕೆ, ನಾವು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಪ್ಲೇಸ್ಟೋರ್ ಓಪನ್ ಮಾಡಿ. ಪ್ಲೇಸ್ಟೋರ್ ಓಪನ್ ಮಾಡಿದ್ಮೇಲೆ ಮೇಲ್ಗಡೆ ಸರ್ಚ್ ಬಾರ್ ಕಾಣುತ್ತಲ್ಲ, ಅಲ್ಲಿ ಅಪ್ಲಿಕೇಶನ್ ನೇಮ್ನ ನೋ ಬ್ರೋಕರ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಅಲ್ಲಿ ಕೆಳಗಡೆ ಕಾಣುತ್ತಲ್ಲ ನೋ ಬ್ರೋಕರ್ ರೆಂಟ್ ಬೈಸ್ ಅಂತ ಹೇಳೋದು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ಅಪ್ಲಿಕೇಶನ್ ಓಪನ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣನೇ ನಿಮಗೆ ಒಂದು ಪರ್ಮಿಷನ್ ಕೇಳುತ್ತೆ. ಓಕೆ, ಅಲೋ ನೋ ಬ್ರೋಕರ್ ಟು ಸೆಂಡ್ ಯು ನೋಟಿಫಿಕೇಶನ್ ಅಂತೇಳಿ ಅದಕ್ಕೆ ಅಲೋ ಕೊಡಿ. ನೀವು ಅಲೋ ಅಂತ ಕೊಟ್ಮೇಲೆ ಈ ಥರ ಬರುತ್ತೆ, ಕ್ಲಿಕ್ ಎನೇಬಲ್ ಟು ಐಡೆಂಟಿಫೈ ಕಾಲರ್ ಅಂತ. ಸದ್ಯಕ್ಕೆ ಈಗ ಐ ಡೋಂಟ್ ನೀಡ್ ಅಂತ ಕೊಡ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಅಲೋ ಕೊಡಬೇಕು. ಅಂದರೆ ವಿ ನೀಡ್ ಸಮ್ ಆಕ್ಸೆಸ್ ಟು ಮೇಕ್ ಯುವರ್ ಎಕ್ಸ್ಪೀರಿಯನ್ಸ್ ಬೆಟರ್ ಅಂತೇಳಿ ಅದು ಲೊಕೇಶನ್, ಮೊಬೈಲ್ ನಂಬರ್ ಎಲ್ಲ ಪರ್ಮಿಷನ್ ಕೇಳುತ್ತೆ. ಅಲೋ ಆಕ್ಸೆಸ್ ಅಂತ ಕೊಡಬೇಕು. ಓಕೆ, ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಪರ್ಮಿಷನ್ ಕೇಳುತ್ತೆ. ಇದಕ್ಕೆಲ್ಲ ಅಲೋ ಕೊಟ್ಕೊಂಡು ಹೋಗಿ. ಅಲೋ ನೋ ಬ್ರೋಕರ್ ಟು ಆಕ್ಸೆಸ್ ಯುವರ್ ಕಾಂಟ್ಯಾಕ್ಟು ಅದೆಲ್ಲ ಕೇಳುತ್ತೆ ಪರ್ಮಿಷನ್ನು. ಫೋನ್ ಕಾಲ್ಸ್ದು, SMS ಅದೆಲ್ಲ ಪರ್ಮಿಷನ್ ಕೇಳುತ್ತೆ. ಅಲೋ ಕೊಟ್ಕೊಂಡು ಹೋಗಿ. ಅದಾದಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಪೋಸ್ಟ್ ಫ್ರೀ ಪ್ರಾಪರ್ಟಿ ಆ್ಯಡ್ ಅಂತ ಕಾಣಿಸ್ತಾ ಇದೆ ನೋಡಿ, ರೆಡ್ ಕಲರ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಅದ್ರ ಮೇಲ್ಗಡೆ ನೀವು ಟಚ್ ಕೊಡಬೇಕು. ನೀವು ಅಲ್ಲೇ ನಿಮ್ಮ ಒಂದು ಪ್ರಾಪರ್ಟಿನ ರೆಂಟಿಗೆ ಅಥವಾ ಲೀಸ್ಗೆ ಅಂತ ಹೇಳ್ಬಿಟ್ಟು ನೀವು ಆ್ಯಡ್ ಕೊಡ್ಬೋದು. ಅದಾದ್ಮೇಲೆ ಕೊಟ್ಮೇಲೆ ಕೆಳಗಡೆ ಇನ್ನೊಂದ್ಸತಿ ನೋಡಿ, ಪೋಸ್ಟ್ ಫ್ರೀ ಪ್ರಾಪರ್ಟಿ ಆ್ಯಡ್ ಅಂತ ಇನ್ನೊಂದು ಕಾಣಿಸ್ತಾ ಇದೆಯಲ್ಲ, ಆ ಒಂದು ಇದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಡೀಟೇಲ್ಸ್ನ, ನೇಮು, ಮೊಬೈಲ್ ನಂಬರು, ಮತ್ತು ಇಮೇಲ್ ಅಡ್ರೆಸ್ಸು, ಮತ್ತು ಲೊಕೇಶನ್ನು ಪ್ರತಿಯೊಂದನ್ನ ಇಲ್ಲಿ ಎಂಟರ್ ಮಾಡಿಕೊಂಡು ಕೆಳಗಡೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಬೇಕು. ನಾನಿಲ್ಲಿ ಐಡಿ ಮಾಡ್ತಾ ಇದ್ದೀನಿ, ನನ್ನ ಒಂದು ಪರ್ಸನಲ್ ಡೀಟೇಲ್ಸ್ ಇರೋದ್ರಿಂದ ಐಡಿ ಮಾಡ್ತೀನಿ. ನಿಮ್ಮ ಒಂದು ಡೀಟೇಲ್ಸ್ನ, ನೇಮು, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು, ಅಲ್ಲಿ ಇದು ಅಪ್ಡೇಟ್, ವಾಟ್ಸಪ್ ಅಪ್ಡೇಟ್ ಬೇಕಂದ್ರೆ ಆನ್ ಮಾಡ್ಕೊಳ್ಳಿ, ಬೇಡ ಅಂದರೆ ಆಫ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಇದರ ರೆಸಿಡೆನ್ಷಿಯಲ್ಲ, ಕಮರ್ಷಿಯಲ್ಲ, ಅಥವಾ ಏನಾದರೂ ಲ್ಯಾಂಡ್ ಇದೆಯಾ ಅಥವಾ ಸೈಟ್ ಇದೆಯಾ ಅಂತೇಳಿ ಇಲ್ಲಿ ಕೇಳುತ್ತೆ. ಇಲ್ಲಿ ನೋಡ್ಬೋದು, ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಲ್ಯಾಂಡ್ ಪ್ಲಾಟ್ ಅಂತ. ನಿಮ್ಮ ಯಾವುದು ಮನೆ ಅಥವಾ ಮನೆನ ರೆಂಟಿಗೆ ಕೊಡ್ತಾ ಇದ್ದರೆ ರೆಸಿಡೆನ್ಷಿಯಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಏನಾದರೂ ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಶಾಪು ಅದೇನಾದರೂ ಕೊಡ್ತೀನಿ ಅಂದರೆ ಅಲ್ಲಿ ಕಮರ್ಷಿಯಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ರೆಂಟ್ ಅಥವಾ ಲೀಸ್ ಅಂತ ಇರುತ್ತಲ್ಲ, ಅಲ್ಲಿ ನೋಡ್ಕೋಬೋದು ರೆಂಟ್ ಅಥವಾ ಸೇಲ್ ಅಂತ ಇರುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿವಾಗ ಲ್ಯಾಂಡ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ರೀಸೇಲ್ ಅಂತ ಇದೆ. ಕಮರ್ಷಿಯಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೋಡಿ ರೆಂಟ್ ಅಥವಾ ಸೇಲ್ ಅಂತ ಇದೆ. ನಾನಿವಾಗ ರೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಕರೆಕ್ಟ್ ಆಗುತ್ತೆ. ಇದನ್ನು ರೆಂಟ್ ಅಂತ, ನೀವು ರೆಂಟಿಗೆ ಕೊಡ್ತಾ ಇದ್ದರೆ ರೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಕಮರ್ಷಿಯಲ್ ಬಿಲ್ಡಿಂಗ್ನ ಸೇಲ್ ಮಾಡ್ತಾ ಇದ್ದೀರಿ ಅಂದರೆ ಸೇಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಅದನ್ನು ಕೊಡಬೇಕು. ಇವಾಗ ನಾನು ರೆಂಟ್ ಕೊಡ್ತಾ ಇರೋದ್ರಿಂದ ರೆಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಅದನ್ನು ಒತ್ತುತ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ವಿತ್ ನೋ ಬ್ರೋಕರ್ ಅಂತ ಇರುತ್ತೆ. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ OTP ಮ್ಯಾನ್ಯುಯಲಾಗಿ ಎಂಟ್ರಿ ಮಾಡ್ಕೋಬೋದು, ಇಲ್ಲ ಆಟೋಮೆಟಿಕ್ ಅದು ಡಿಟೆಕ್ಟ್ ಮಾಡಿ ತೊಗೊಳುತ್ತೆ. ಓಕೆ, ನಿಮ್ಮ ಒಂದು OTPನ ರಿಜಿಸ್ಟರ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಲ್ಯಾಂಡ್ ಪ್ಲಾಟ್ ಅಂತ ಇದೆಯಲ್ಲ, ಅದನ್ನು ಮತ್ತೆ ನಾನು ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡ್ತೀನಿ. ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಸೇವ್ ಅಂಡ್ ಕಂಟಿನ್ಯೂ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಟ್ಮೇಲೆ ನೋಡ್ಬೋದು ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಪ್ರಾಪರ್ಟಿ ಟೈಪು ಅದೆಲ್ಲ ಇದನ್ನು ಎಂಟರ್ ಮಾಡಬೇಕು. ಇಲ್ಲಿ ನೋಡಿ, ಈಗ ಪ್ರಾಪರ್ಟಿ ಟೈಪು, ಬಿಲ್ಡಿಂಗ್ ಟೈಪ್ ಎಲ್ಲ ಇದೆ. ಈ ಪ್ರಾಪರ್ಟಿ ಟೈಪ್ ಬಂದ್ಬಿಟ್ಟು ಆಫೀಸ್ ಸ್ಪೇಸು, ನಿಮ್ದು ಏನಿದೆ ಅದನ್ನ ಹಾಕೋಬೋದು. ರಿಟೇಲ್ ಶಾಪು ಏನಾದರೂ ಇದ್ದರೆ ಅದು ಪ್ರಾಪರ್ಟಿ ಟೈಪಲ್ಲಿ ಅಲ್ಲಿ ಹಾಕೋಬೋದು. ಓಕೆ, ನೆಕ್ಸ್ಟ್ ಬಿಲ್ಡಿಂಗ್ ಟೈಪ್ ಅಂತ ಕೇಳುತ್ತೆ. ಅದು ಇಂಡಿಪೆಂಡೆಂಟ್ ಹೌಸಾ, ಬಿಸ್ನೆಸ್ ಪಾರ್ಕಾ ಅಥವಾ ಮಾಲಾ, ಸ್ಟ್ಯಾಂಡ್ ಅಲೋನ್ ಬಿಲ್ಡಿಂಗಾ ಅಂತ ಕೇಳುತ್ತೆ. ನಾನಿವಾಗ ಅದು ಇಂಡಿಪೆಂಡೆಂಟ್ ಹೌಸು, ಸೊ ಇಂಡಿಪೆಂಡೆಂಟ್ ಹೌಸ್ ಆಗಿ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟು
ಫ್ಲೋರ್ ಇನ್ಫೋ ಅಂತ ಬರುತ್ತೆ. ಎಷ್ಟು ಫ್ಲೋರ್ ಇದೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಗ್ರೌಂಡ್ ಫ್ಲೋರಿಂದ ಟೋಟಲ್ ಫ್ಲೋರ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಟೋಟಲ್ ಗ್ರೌಂಡು ಪ್ಲಸ್ 3 ಫ್ಲೋರ್, ಟೋಟಲ್ 4 ಫ್ಲೋರ್ ಇದೆ. ನಾನೀಗ 4 ಫ್ಲೋರ್ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟು ಟೋಟಲ್ ಫ್ಲೋರ್ಸ್ ಅಂತ ಇದೆ, ಮತ್ತೆ ನಾನು 4 ಫ್ಲೋರ್ ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ಸೂಪರ್ ಬಿಲ್ಟ್ ಅಪ್ ಏರಿಯಾ ಅಂತ ಕೇಳುತ್ತೆ, ಅದು ಟೋಟಲ್ 900 ಸ್ಕ್ವೇರ್ ಫೀಟು. ಸೊ ನಿಮ್ಮ ಒಂದು ಎಷ್ಟು ಏರಿಯಾ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಬಿಲ್ಡಿಂಗ್ ಏಜ್ ಕೇಳುತ್ತೆ, ಅದು ಮೋರ್ ದೆನ್ 10 ಇಯರ್ಸ್ ಹಳೆ ಬಿಲ್ಡಿಂಗು. ಅದಾದಮೇಲೆ ಫರ್ನಿಷಿಂಗ್ ಅಂತ ಕೇಳುತ್ತೆ, ನಾನು ಫರ್ನಿಶ್ಡ್, ಅಕಸ್ಮಾತ್ ಫರ್ನಿಶ್ಡ್ ಇಲ್ಲಾಂದರೆ ಅನ್ಫರ್ನಿಶ್ಡ್ ಅಂತ ಕೊಡಬೇಕು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ಕೊತಾ ಇರ್ಬೋದು, ಮತ್ತೆ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಬೇಕು. ಅದಾದಮೇಲೆ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಒಂದು ಲೊಕೇಶನ್ ಆಡ್ ಮಾಡಬೇಕು, ನಿಮ್ಮ ಒಂದು ಬಿಲ್ಡಿಂಗ್ ಲೊಕೇಶನ್ ಆಡ್ ಮಾಡಬೇಕು. ನೀವು ಮ್ಯಾನ್ಯಲ್ ಆಗಾದರೂ ಎಂಟರ್ ಮಾಡ್ಕೋಬೋದು, ಕೆಳಗಡೆ ಆಟೋ ಡಿಟೆಕ್ಟ್ ಆದರೂ ಮಾಡುತ್ತೆ. ನೀವು ಅಲ್ಲಿ ಮೇಲ್ಗಡೆ ಸರ್ಚ್ ಕೊಡಿ, ನಿಮ್ಮ ಒಂದು ಬಿಲ್ಡಿಂಗ್ ನೇಮ್ ಹೆಸರು ಸರ್ಚ್ ಕೊಟ್ಟರೆ ಅದೊಂದು ಗೂಗಲಲ್ಲಿ ಇದ್ದರೆ ಆಟೋಮೆಟಿಕ್ ತಗೊಳುತ್ತೆ. ಓಕೆ, ನಾನು ಇವಾಗ ಎಂಟರ್ ಮಾಡಿದ ತಕ್ಷಣ ಬಂತು. ಆಮೇಲೆ ಸ್ಟ್ರೀಟ್ ಅಂದರೆ ಅಡ್ರೆಸ್ನ ಆಡ್ ಮಾಡಬೇಕು, ಬಿಲ್ಡಿಂಗ್ ನಂಬರು ಮತ್ತು ರೋಡು ಮತ್ತು ಯಾವ ಬ್ಲಾಕು ಯಾವ ಏರಿಯಾ ಅಂತ ಹೇಳ್ಬಿಟ್ಟು ಅಡ್ರೆಸ್ನ ಎಂಟರ್ ಮಾಡಿಕೊಂಡು ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಅದು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಹೋಗುತ್ತೆ. ಅಂದರೆ ಈಗ ಎಕ್ಸ್ಪೆಕ್ಟೆಡ್ ರೆಂಟ್ ಅಂದರೆ ನೀವು ಮಂತ್ಲಿಗೆ ಎಷ್ಟು ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಲ್ಲಿ 25,000 ಅಮೌಂಟ್ ಹಾಕ್ತೀನಿ ನಾನು. ನೀವು ಎಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀರೋ ಅದಷ್ಟೆಲ್ಲ ಹಾಕ್ಕೋಬೋದು. ಅದಾದಮೇಲೆ ಕೆಳಗಡೆ ಡೆಪಾಸಿಟ್ ಅಂದರೆ ನೀವೇನು ಇದು ಅಡ್ವಾನ್ಸ್ ಅಂತ ಕೇಳ್ತಿರಲ್ಲ ಅದರ ಡೆಪಾಸಿಟು ನಾನು 2.5 ಲಕ್ಷ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಕೆಳಗಡೆ ನೋಡ್ಬೋದು ಡ್ಯೂರೇಷನ್ನು, ಮಿನಿಮಮ್ ಇಷ್ಟು ದಿನ ತೊಗೋಬೇಕು ಅಥವಾ ಇಷ್ಟು ದಿನ ಇರಬೇಕು ಅಂತ ಹೇಳ್ಬಿಟ್ಟು ನಿಮ್ದು ಏನಾನ ಇದ್ದರೆ ಅಲ್ಲಿ ಹಾಕೋಬೋದು. ನಾನಿಲ್ಲಿ ಆ್ಯಡ್ ಮಾಡ್ತೀನಿ, ನಾನು ಮಿನಿಮಮ್ ಇಷ್ಟು 10 ವರ್ಷಕ್ಕಂತ ಇರುತ್ತೆ, ಇಲ್ಲ 5 ವರ್ಷ ಅಂತ ಇರುತ್ತೆ, ನಿಮ್ಗೆ ಎಷ್ಟು ಬೇಕಲ್ಲಿ ಅಷ್ಟು ಆ್ಯಡ್ ಮಾಡ್ಕೋಬೋದು. ನಾನು ಮಿನಿಮಮ್ ಇಯರ್ಸ್ನ ಮತ್ತು ಮ್ಯಾಕ್ಸಿಮಮ್ ಇಯರ್ಸ್ನ ಇಲ್ಲಿ ಎಂಟರ್ ಮಾಡ್ಕೋತೀನಿ. ನಿಮಗೆ ಎಷ್ಟು ವರ್ಷ ಮಿನಿಮಮ್ ಇಷ್ಟು ವರ್ಷ ಇರಬೇಕಂತ ಏನಾದರೂ ಇದ್ದರೆ ಅದು ಆ್ಯಡ್ ಮಾಡ್ಕೊಳ್ಳಿ. ಅವೈಲೇಬಲ್ ಫ್ರಮ್ ಅಂದರೆ ಯಾವಾಗಿಂದ ಇದು ಸಿಗುತ್ತೆ ಅಂತ ಹೇಳ್ಬಿಟ್ಟು, ಇಮಿಡಿಯೇಟ್ ಸಿಗೋದಾದರೆ ಇಮಿಡಿಯೇಟ್ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಏನಾದರೂ ಒಂದು ತಿಂಗಳು ಬಿಟ್ಟು ಅಂದರೆ ಅಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇದು ಯಾವುದಕ್ಕೆ ಐಡಿಯಲ್ ಫಾರ್ ಅಂತ ಕೇಳುತ್ತೆ, ಇದು ಯಾವುದಕ್ಕೆ ಸೂಟಬಲ್ ಆಗುತ್ತೆ ಅಂದರೆ ಬ್ಯಾಂಕ್ಗೆ, ಸರ್ವಿಸ್ ಸೆಂಟ್ರ್ಗೆ, ಶೋರೂಮ ಅಂತ ಹೇಳ್ಬಿಟ್ಟು. ಇಲ್ಲ ಅಂದರೆ ನೀವು ಮ್ಯಾನ್ಯಲ್ ಕೆಳಗಡೆ ನೋಡಿ ಅಡಿಷ್ನಲ್ ಆಗಿ ಎಂಟರ್ ಮಾಡ್ಕೋಬೋದು. ಏನಾದರೂ ಆಫೀಸ್ ಸ್ಪೇಸ್ ಅಂತ ಅಂದಿದ್ರೆ ಆಫೀಸ್ ಸ್ಪೇಸ್ ಅಂತ ಎಂಟರ್ ಮಾಡಿಕೊಂಡು ಕೊಡ್ಬೋದು. ಇನ್ನು ಬೇರೆದಕ್ಕೆ ಏನಾದರೂ ಇದ್ದರೆ ಕೊಟ್ಕೋಬೋದು. ಅದಾದಮೇಲೆ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಆದಮೇಲೆ ಮತ್ತೆ ನೀವು ಟಚ್ ಕೊಡಬೇಕು. ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನೋಡ್ಬೋದು ಪವರ್ ಬ್ಯಾಕಪ್, ಏನಾದರೂ DG ಏನಾದರೂ ಇದ್ದರೆ DG ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ UPS ಇದ್ದರೆ ಫುಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಏನೂ ಇಲ್ಲ ಅಂದರೆ ನೀಡ್ ಟು ಅರೇಂಜ್ ಅಂತ ಕೊಡಿ. ನಾನೀಗ UPS ಇರೋದ್ರಿಂದ ಫುಲ್ ಅಂತ ಕೊಡ್ಕೋತೀನಿ. ನೆಕ್ಸ್ಟ್ ಲಿಫ್ಟ್ ಅಂತ ಇದ್ದರೆ ಲಿಫ್ಟ್ ಇದ್ದರೆ ಅದೇನಾದರೂ ಅವರು ಫ್ಲೋರಿಗೆ ಮಾತ್ರ ಇದ್ದರೆ ಪರ್ಸ್ನಲ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಾಮನ್ ಆಗಿದ್ದರೆ ಕಾಮನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾರ್ಕಿಂಗ್ ಇದ್ದರೆ ಪಾರ್ಕಿಂಗ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೋನ್ ಅಂತ ಕೊಡಿ. ನೆಕ್ಸ್ಟ್ ಕೆಳಗಡೆ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಇರೋದನ್ನ ಅಂದರೆ ಗುರುತಿಗೆ ಅವರು ಹುಡ್ಕೊಂಡು ಬರೋ ಥರ ಲ್ಯಾಂಡ್ ಮಾರ್ಕ್ ಲೊಕೇಶನ್ ಆ್ಯಡ್ ಮಾಡ್ಕೋಬೇಕು. ನಾನಿವಾಗ ಅರಿವು ಬುಕ್ ಸ್ಟೋರ್ ನೆಕ್ಸ್ಟ್ ಸ್ಕೈಲೈನ್ ಅಪಾರ್ಟ್ಮೆಂಟ್ ಅಂತೇಳಿ ಎಂಟರ್ ಮಾಡ್ತೀನಿ, ಯಾಕಂದರೆ ಅವ್ರು ಹುಡ್ಕೊ ಬಂದರೆ ಈಸಿ ಆಗುತ್ತೆ, ಈ ಒಂದು ಅಡ್ರೆಸ್ ಮುಖಾಂತರನೇ ಬರ್ಬೋದು. ಸೊ ಹಂಗಾಗಿ ನಾನು ಲ್ಯಾಂಡ್ ಮಾರ್ಕ್ ಲೊಕೇಶನ್ನ ಎಂಟರ್ ಮಾಡ್ಕೋತೀನಿ. ಕೆಳಗಡೆ ವಾಶ್ರೂಮ್ ಅಂತ ಕೇಳುತ್ತೆ, ಪ್ರೈವೇಟ್ ಅಂತ, ಅದು ಅವ್ರಿಗಂತಾನೆ ಪ್ರೈವೇಟ್ ಆಗಿರುತ್ತೆ ವಾಶ್ರೂಮು. ಓಕೆ, ನೆಕ್ಸ್ಟ್ ಕರೆಂಟ್ ಸಿಚುಯೇಷನ್ ಆಫ್ ಪ್ರಾಪರ್ಟಿ ಅಂದರೆ ವೇಕೆಂಟ್ ಅಂದರೆ ಖಾಲಿ ಮಾಡ್ತಾ ಇದ್ದಾರೆ, ವೇಕೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ವಾಟ್ ಬಿಸ್ನೆಸ್ ಈಸ್ ಕರೆಂಟ್ಲಿ ರನ್ನಿಂಗ್ ಅಂತ ಇದೆ, ಏನು ಇವಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅವರು ಏನಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಆ್ಯಕ್ಚುಲಿ ಇಂಟೀರಿಯರ್ ಆಫೀಸ್ ಇರೋದು. ಈಗ ನೆಕ್ಸ್ಟ್ ಅದರ್ ಬಿಸ್ನೆಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ವೈಫೈ ಅಲ್ಲಿ ಇಲ್ಲ, ವೈಫೈ ಇಲ್ಲ ಅಂತಲೇ ಸೆಲೆಕ್ಟ್ ಮಾಡ್ಕೊತೀನಿ. ಸೆಕ್ಯೂರಿಟಿ ಕೂಡ ಇಲ್ಲ. ವಾಟರ್ ಸ್ಟೋರೇಜ್ ಫೆಸಿಲಿಟಿ ಇದೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ಮತ್ತೆ ಕಂಟಿನ್ಯೂ ಕೊಡಿ. ಓಕೆ, ನೆಕ್ಸ್ಟ್ ಇವಾಗ ನಾವೀಗ ಫೋಟೋನ ಆ್ಯಡ್ ಮಾಡಬೇಕು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಆಡ್ ಫೋಟೋಸ್ ಅಂತೇಳಿ, ಅದರ ಮೇಲೆ ಟಚ್ ಕೊಟ್ಟು ಮಿನಿಮಮ್ 5 ಫೋಟೋನ ಅಪ್ಲೋಡ್ ಮಾಡಬೇಕು. ಇಲ್ಲಿ ಪರ್ಮಿಷನ್ ಕೇಳುತ್ತೆ, ಇದು ಗ್ಯಾಲರಿಗೆ ಪರ್ಮಿಷನ್ ಅಲೋ ಕೊಡಿ. ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ನಲ್ಲಿರೋ ನಿಮ್ಮ ಅಂದರೆ ಫೋಟೋಸ್ ಆಲ್ರೆಡಿ ತೊಗೊಂಡಿದ್ರೆ ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೋಬೋದು. ಅಲ್ಲಿ ಕೆಳಗಡೆ ಇದನ್ನೆಲ್ಲ 5 ಫೋಟೋಸ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಫೋಟೋಸ ಅಪ್ಲೋಡ್ ಮಾಡಿದ್ಮೇಲೆ ಕೆಳಗಡೆ ಮತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ವಿಡಿಯೋ ಇದ್ದರೆ ವಿಡಿಯೋ ಕೂಡ ಹಾಕ್ಕೋಬೋದು, ಅಥವಾ ಟೇಕ್ ವಿಡಿಯೋ ಅಂದರೆ ಡೈರೆಕ್ಟಾಗಿ ವಿಡಿಯೋ ಕೂಡ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೋಬೋದು. ನನ್ನ ಹತ್ರ ವಿಡಿಯೋ ಇದೆ, ನಾನು ಡೈರೆಕ್ಟ್ ಅಪ್ಲೋಡ್ ಮಾಡ್ಕೋತೀನಿ ನನ್ನ ಗ್ಯಾಲರಿ ಮುಖಾಂತರನೇ. ಓಕೆ, ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಪ್ರೀವಿಯಸ್ ಆಕ್ಯುಪೆನ್ಸಿ ಅಂತ ಕೇಳುತ್ತೆ. ಅವರು ಯಾರು ಇದು ಫಸ್ಟ್ ಬಂದವರ ಸೆಕೆಂಡ್ ಬಂದವರ ಯಾವಾಗ ಬಂದವರು ಅಂತ ಕೇಳುತ್ತೆ. ನಾನಿವಾಗ ಅವರು ಫಸ್ಟ್ ಟೈಮ್ ಬಂದಿರೋರು. ಓಕೆ, ಅವ್ರು ಫಸ್ಟ್ ಟೈಮ್ ಬಂದಿದ್ರು.
ಓಕೆ, ನೆಕ್ಸ್ಟ್ ಹೂ ವಿಲ್ ಶೋ ದ ಪ್ರಾಪರ್ಟಿ ಅಂತ ನಾನೇ ತೋರಿಸ್ತಿರೋದ್ರಿಂದ ಐ ವಿಲ್ ಶೋ ಅಂತ ಹಾಕೋತೀನಿ. ನೆಕ್ಸ್ಟ್ ಸೆಕೆಂಡರಿ ನಂಬರ್ ಅಂತ ಕೇಳುತ್ತೆ. ನಿಮ್ದು ಏನು ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇರುತ್ತೋ ಅಲ್ಲಿ ಆಲ್ಟರ್ನೇಟ್ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಓಕೆ, ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಐ ವಾಂಟ್ ಟು ಗೆಟ್ ಮೈ ಪ್ರಾಪರ್ಟಿ ಪೇಂಟೆಡ್, ಹೌದು ಪೇಂಟ್ ಮಾಡ್ಕೋಬೇಕು ಅವರೇನೆ. ಓಕೆ, ಪೇಂಟ್ ಮಾಡ್ಕೋಬೇಕಂದ್ರೆ ಎಸ್ ಅಂತ ಕೊಡಬೇಕು. ಐ ವಾಂಟ್ ಟು ಗೆಟ್ ಮೈ ಪ್ರಾಪರ್ಟಿ ಕ್ಲೀನ್ಡ್ ಅಂತಂದು, ಅದು ಆಲ್ರೆಡಿ ಕ್ಲೀನ್ ಆಗಿದೆ, ಅದನ್ನೇನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ಸೊ ನೋ ಅಂತ ಕೊಟ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಕೆಳಗಡೆ, ಆ ಸಬ್ಮಿಟ್ ಮೇಲೆ ಟಚ್ ಕೊಡಿ. ಓಕೆ, ನಿಮ್ಮ ಒಂದು ಪ್ರಾಪರ್ಟಿ ಕಂಪ್ಲೀಟ್ ಆಗಿ ನೋ ಬ್ರೋಕರ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ದಂಗೆ ಅಲ್ಲಿ ನೋಡ್ತಾ ಇರ್ಬೋದು, ಕಂಗ್ರ್ಯಾಚುಲೇಷನ್ ಅಂತ ಬರ್ತಾ ಇದೆ. ನಿಮ್ಮ ಒಂದು ಪ್ರಾಪರ್ಟಿ 12 ಅವರ್ಸ್ ಆದಮೇಲೆ ಒಂದು ಕ್ರಾಸ್ ಚೆಕ್ ಮಾಡಿಬಿಟ್ಟು ನಿಮ್ಮ ಆರ್ಡ್ನ ಅಲ್ಲಿ ಕೊಡ್ತಾರೆ. ಇದೇ ಥರ ನಿಮ್ಮ ಒಂದು ಪ್ರಾಪರ್ಟಿನ ಅಥವಾ ಮನೆನ ಅಥವಾ ರೆಂಟಿಗೆ ಅಥವಾ ಲೀಸಿಗೆ ಯಾವ ಥರ ಅಪ್ಲೋಡ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ, ಇದೇ ಥರ ನಿಮ್ಮ ಒಂದು ಪ್ರಾಪರ್ಟಿ ಕೂಡ ನೀವು ರೆಂಟಿಗೆ ಅಥವಾ ಲೀಸಿಗೆ ಅಥವಾ ಸೇಲ್ ಕೂಡ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದೇ ಥರ ನಾನು ಹೊಸ ವಿಡಿಯೋಗಳನ್ನ ನಮ್ಮ ಚಾನಲ್ನಲ್ಲಿ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಇದುವರೆಗೂ ನೀವು ಏನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.